ಮಧ್ಯಪ್ರದೇಶದ ಹರ್ದಾ ಜಿಲ್ಲೆಯಲ್ಲಿ ಭೀತಿ ಆವರಿಸಿದೆ. ಮಗರ್ದಾ ರಸ್ತೆಯಲ್ಲಿರುವ ಪಟಾಕಿ ಕಾರ್ಖಾನೆಯಲ್ಲಿ ಸ್ಫೋಟ ಸಂಭವಿಸಿದ್ದು, ಹಲವು ಅಗ್ನಿಶಾಮಕ ದಳಗಳು ಸ್ಥಳಕ್ಕೆ ಆಗಮಿಸಿವೆ. ಈ ಅಪಘಾತದಲ್ಲಿ 3 ಮಂದಿ ಸಾವನ್ನಪ್ಪಿದ್ದಾರೆ, ಆದರೆ 40 ಮಂದಿ ಗಾಯಗೊಂಡಿದ್ದಾರೆ. ಮತ್ತೊಂದೆಡೆ ಹರ್ದಾದಲ್ಲಿ ನಡೆದ ಈ ಘಟನೆಯನ್ನ ಮುಖ್ಯಮಂತ್ರಿ ಡಾಕ್ಟರ್ ಮೋಹನ್ ಯಾದವ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಘಟನೆಯ ತಕ್ಷಣ ಗಮನ ಸೆಳೆದ ಮುಖ್ಯಮಂತ್ರಿ ಯಾದವ್ ಅವರು ಸಚಿವರಾದ ಪ್ರದ್ಯುಮನ್ ಸಿಂಗ್ ತೋಮರ್, ಉದಯ್ ಪ್ರತಾಪ್ ಸಿಂಗ್, ಎಸಿಎಸ್ ಅಜಿತ್ ಕೇಸರಿ, ಡಿಜಿ ಗೃಹ ರಕ್ಷಕ ದಳ ಅರವಿಂದ್ ಕುಮಾರ್ ಅವರನ್ನ ಹೆಲಿಕಾಪ್ಟರ್ ಮೂಲಕ ತೆರಳುವಂತೆ ಸೂಚಿಸಿದ್ರು. ಈ ಸ್ಫೋಟದಲ್ಲಿ ಹಲವರು ಗಾಯಗೊಂಡಿದ್ದಾರೆ. 20 ರಿಂದ 25 ಮಂದಿಯನ್ನ ಆಸ್ಪತ್ರೆಗೆ ದಾಖಲಿಸಿದ್ದೇವೆ. ಹಲವರ ಸ್ಥಿತಿ ಚಿಂತಾಜನಕವಾಗಿದೆ. ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದೆ. ನಾವು ಆಂಬ್ಯುಲೆನ್ಸ್ಗಳು, ವೈದ್ಯರ ತಂಡಗಳು, ರಾಜ್ಯ ವಿಪತ್ತು ನಿರ್ವಹಣಾ ತಂಡ ಮತ್ತು ಹತ್ತಿರದ ಜಿಲ್ಲೆಗಳಿಂದ ಎನ್ಡಿಆರ್ಎಫ್ ತಂಡಗಳನ್ನು ಕರೆಸಿದ್ದೇವೆ ಎಂದು ತಿಳಿಸಿದ್ದಾರೆ. ಇಂದೋರ್ನ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳ ಸುಟ್ಟ ಗಾಯಗಳ ಘಟಕಗಳಲ್ಲಿ ಸಿದ್ಧತೆಗಳನ್ನು ಪ್ರಾರಂಭಿಸಲಾಗಿದೆ ಎಂದು ಇಂದೋರ್ ಕಲೆಕ್ಟರ್ ಆಶೀಶ್ ಸಿಂಗ್ ಹೇಳಿದ್ದಾರೆ. ಹರ್ದಾ ಪಟಾಕಿ ಕಾರ್ಖಾನೆಯಲ್ಲಿ ಸಂಭವಿಸಿದ ಭೀಕರ ಅಪಘಾತವನ್ನು ಗಮನದಲ್ಲಿಟ್ಟುಕೊಂಡು ನಮರ್ತಾಪುರಂ ಜಿಲ್ಲಾಧಿಕಾರಿ ಸೋನಿಯಾ ಮೀನಾ ಅವರು 3 ಆಂಬ್ಯುಲೆನ್ಸ್ ಮತ್ತು 6 ಅಗ್ನಿಶಾಮಕ ದಳಗಳನ್ನು ರವಾನಿಸಿದ್ದಾರೆ. 19 ಎಸ್ಡಿಆರ್ಎಫ್ ಯೋಧರನ್ನ ರಕ್ಷಣೆಗಾಗಿ ವಿಪತ್ತು ಸಾಮಗ್ರಿಗಳೊಂದಿಗೆ ಕಳುಹಿಸಲಾಗಿದೆ. ಸೈನಿಕರ ಜೊತೆಗೆ ಅಗ್ನಿಶಾಮಕಗಳು, ಅಗ್ನಿಶಾಮಕ ಗಾಳಿಕೊಡೆ, ಸರ್ಚ್ ಲೈಟ್, ಸ್ಟ್ರೈಚರ್, ಹೆಲ್ಮೆಟ್, ಉಸಿರಾಟದ ಉಪಕರಣ ಸೆಟ್ ಅನ್ನ ಟ್ರಾವೆಲರ್ ಬಸ್ ಮತ್ತು ರಕ್ಷಣಾ ವಾಹನದ ಮೂಲಕ ಕಳುಹಿಸಲಾಗಿದೆ ಎಂದಿದ್ದಾರೆ.